ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಚಲವಾದ ಗ್ರಾಮದಲ್ಲಿ ಶ್ರೀ ಮಾತಾ ಕಲ್ಯಾಣ ತಾಯಿ ಜಾತ್ರಾ ಮಹೋತ್ಸವ ಜರುಗಿತು. ಶ್ರೀ ಮಾತಾ ತಾಯಿ ಕಲ್ಯಾಣ ತಾಯಿ ಜಾತ್ರಾ ಮಹೋತ್ಸವ ಅಂಗವಾಗಿ ಧರ್ಮ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಒಂದು ಧರ್ಮ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿಯಾದ ಶ್ರೀ ಮಹಾಂತ ಮಹಾಸ್ವಾಮಿಗಳು ದೇವರಹಿಪ್ಪರಗಿ ಜಾಲವಾದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಲಕ್ಷ್ಮಣ ಕೆಂಗೊಟ್ಟಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಜಾಲ್ವಾದ, ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸುನೀಲ್ ಗೌಡ ಪಾಟೀಲ್, ಯಲ್ಗುರೇಶ್ ತನ್ಶಾಲ್, ಶ್ರೀ ಸಿದ್ದು ಬುಳ್ಳ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು, ಅದೇ ರೀತಿಯಾಗಿ ಊರಿನ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಮತ್ತು ಊರಿನ PKPS ಸದಸ್ಯರು, ಅಧ್ಯಕ್ಷರು, ಊರಿನ ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಒಂದು ಧರ್ಮ ಸಭೆಯನ್ನ ಉದ್ಘಾಟನೆಯನ್ನ ಮಾಡಿ ಕಾರ್ಯಕ್ರಮದ ಕುರಿತಾಗಿ ಶ್ರೀ ಸಿದ್ದು ಅಣ್ಣ ಬಳ್ಳಾರಿ ಜಿಲ್ಲಾ ಸದಸ್ಯರು ಒಂದೆರಡು ಮಾತುಗಳನ್ನು ಹೇಳಿದ್ರು. ಎಲ್ಲರೂ ಒಗ್ಗಟ್ಟಾಗಿ ನಾವು ಪ್ರತಿ ವರ್ಷವೂ ಜಾತ್ರೆಯನ್ನ ಮಾಡ್ತಾ ಬಂದಿದ್ದೇವೆ. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಜಾತ್ರೆಯನ್ನ ಅತಿ ವಿಜೃಂಭಣೆಯಿಂದ ಪ್ರತಿ ವರ್ಷ ನೆರವೇರಿಸಿಕೊಂಡು ಬರುತ್ತಿದ್ದೀರಿ. ಇದೆಲ್ಲ ಕಂಡು ನನಗೆ ಹರ್ಷ ಆಗುತ್ತಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡ ಶ್ರೀಮಾನ್ ನಿರಂಜನ ಮಹಾಂತ ಮಹಾಸ್ವಾಮಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ತಾಯಂದಿರಿಗೂ ಆಶೀರ್ವಚನವನ್ನು ಹೇಳಿದರು. ಈ ಒಂದು ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಜೊತೆಗೆ ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿದ್ರು. ದೀಪ ಬೆಳಗಿಸುವುದರ ಮೂಲಕ ರಸಮಂಜರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಊರಿನ ಗಣ್ಯಾತಿಗಣ್ಯ ಮಹಿಳೆಯರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡುವುದರ ಮೂಲಕ ಅತಿಥಿಗಳಿಗೆ ಗೌರವಿಸಲಾಯಿತು. ಮಾತಾಯಿ ದೇವರು ಮುರುಘಾಮಠ ಜಾಲವಾದಿಯವರ ಪಾದಗಳಿಗೆ ದೀರ್ಘಜನ ನಮಸ್ಕಾರ ಸಲ್ಲಿಸಿ ಈ ಸಮಾರಂಭದ ವಿಧಿರವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತೆ ಎಲ್ಲ ಗ್ರಾಮ ಪಂಚಾಯತಿಯ ಎಲ್ಲ ಹಿರಿಯ ಸದಸ್ಯರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರೇ, ಈ ಸಮಾರಂಭದಲ್ಲಿ ಭಾಗವಹಿಸಿದಂತೆ ಎಲ್ಲ ಗಣ್ಯಮಾನ್ಯರೇ, ಎಲ್ಲ ಜಾತ್ರಾ ಕಮಿಟಿಯ ಹಿರಿಯ ಬಂಧುಗಳೇ, ಈ ಸಮಾರಂಭದಲ್ಲಿ ಭಾಗವಹಿಸಿದಂತ ಶ್ರದ್ಧೆಯ ತಾಯಂದಿರೇ, ಆತ್ಮೀಯ ಯುವ ಮಿತ್ರರೇ, ಪ್ರತಿ ವರ್ಷವೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳ ಮಾಡುವುದರ ಜೊತೆಗೆ ಎಲ್ಲರಿಗೂ ಸಹಿತ ಮನೋರಂಜನೆಯನ್ನು ಕೊಡಬೇಕೆನ್ನುವಂತ ಬಹಳ ಅದ್ದೂರಿಯಾದಂತಹ ಜಾತ್ರಾ ಮಹೋತ್ಸವನ್ನ ಇವತ್ತು ಜಾಲವಾದ ಗ್ರಾಮದಲ್ಲಿ ನಡೀತಾ ಇದೆ. ಇವತ್ತು ಒಂದೊಂದು ಭಾಗಕ್ಕೆ ಹೋದ್ರೆ ಒಂದೊಂದು ದೇವಿಯ ಆರಾಧನೆಯನ್ನ ಈ ದಸರೆಯಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಮೈಸೂರಿಗೆ ಹೋದ್ರೆ ಚಾಮುಂಡಿ ದೇವಿಯ ಇವತ್ತು ಚಿತ್ರದುರ್ಗ ದುರ್ಗೆ ಇರ್ಬೋದು, ಮತ್ತು ಹಲವಾರು ಕಡೆ ಹಲವು ರೀತಿಯಲ್ಲಿ ಇವತ್ತು ಇಲ್ಲಿ ಜಾಲವಾದಲ್ಲಿ ಕಲ್ಯಾಣ ತಾಯಿ ಇರ್ಬೋದು, ಮತ್ತು ಹಲವಾರು ರೀತಿಯ ಇವತ್ತು ದಸರೆಯಲ್ಲಿ ನಾವು ದರ್ಶನವನ್ನ ಮಾಡುವಂತ ಕೆಲಸ. ನವರಾತ್ರಿ 9 ದಿನಗಳ ಕಾಲ ಆ ತಾಯಿಯ ದರ್ಶನದ ಜೊತೆಗೆ ಇವತ್ತು ಪವಿತ್ರವಾದ ದಿನ. ಇವತ್ತು ಇಂತಹ ಸಂದರ್ಭಗಳು ನಮ್ಮ ಮೇಲಿಂದ ಮೇಲೆ ಯಾಕಂದ್ರೆ ಒಂದು ಗ್ರಾಮದಲ್ಲಿ ಇಂತಹ ಕಾರ್ಯಕ್ರಮಗಳಾಗುವುದರಿಂದ ಇವತ್ತು ಜನರಿಗೆ ಇವತ್ತು ಒಳ್ಳೆಯ ಆಗುವಂತದ್ದು. ಇವತ್ತು ನಾವೆಲ್ಲರೂ ಬಾಂಧವ್ಯ ಬೆಸೆಯುವಂತ ಸಂಕೇತ. ಬನ್ನಿಯನ್ನ ನಿನ್ನೆ ದಿನ ಎಲ್ಲರೂ ಬನ್ನಿಯನ್ನ ಕೊಟ್ಟು ನಮ್ಮ ಬಾಂಧವ್ಯವನ್ನ ಎಷ್ಟೋ ಕೆಟ್ಟು ಹೋದ ಮನಸ್ಸುಗಳನ್ನು ಒಂದುಗೂಡಿಸುವಂತ ಇವತ್ತು ಹಬ್ಬ ಆಗಿದೆ. ಇಂಥ ಆಚಾರಗಳು ಗ್ರಾಮೀಣ ಭಾಗದಲ್ಲಿ ಇವತ್ತು ಬಹಳ ಸಂವಾದದಿಂದ ಇರ್ತಕ್ಕಂಥ ಗ್ರಾಮ ಯಾವ್ದಾದ್ರು ಇದ್ರೆ ಅದು ಜಾಲವಾದ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತಾ ಇದೆ. ಎಲ್ಲರೂ ಬಾಂಧವ್ಯದಿಂದ ಇರ್ತಕ್ಕಂಥ ಬಾಳಿ ಬದುಕಿರ್ತಕ್ಕಂಥ ಗ್ರಾಮ ಇದು. ಎಲ್ಲರೂ ಒಕ್ಕಟ್ಟು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ಎಲ್ಲರೂ ಒಕ್ಕಟ್ಟಾಗಿ ಏನ್ ಕಾರ್ಯಕ್ರಮ ಆಗಿ ಬಹಳ ಸೋಲತೆ ಇರ್ತಕ್ಕಂಥ ಕೆಲಸ. ಒಂದೊಂದು ಗ್ರಾಮ ಈಗ ನಾನು ಎಲ್ಲಾ ಕಡೆ ತಿರುಗಾಡ್ತೀವಿ. ಈಗ ನಮ್ ಮುಗುಳ್ಕೋಡ್ ಮಠಗಳು, ಶಾಖಾ ಮಠಗಳು ಹೆಂಗದಪ್ಪ ಅಂತ ಹೇಳಿದ್ರೆ ಹಳಿ ಗುಂಪಾಗಳು ಇದ್ದವಕ್ಕ ಇದ್ವಲ್ರಿ, ನೋಡಿರ್ಬೋದು. ಎಲ್ಲ ಆ ಕಡೆ ತಿರುಗಾಡಿದವ್ರು ಆ ಗುಂಪಾ ಈ ಪ್ಲಾನ್ ಮಾಡೋದು, ಈ ತರ ಅದು ಏನು ಸೀಟ್ಗಳು ಹಾಕಿಲ್ಲ, ಪತ್ರಾಸ್ಗಳು ಹಾಕಿಲ್ಲ, ಈ ತರ ವಿಚಾರ ಮಾಡಿ ಈ ತರ ಕೆಲಸ ಇಲ್ಲಿ ಇದಾನು ಯಾವ ಕರ್ನಾಟಕದ ತಿರುಗಾಡಿ ನೋಡಿ ಬರ್ರಿ. ಮುಗುಳ್ಕೋಡ್ ಹತ್ತಿರ 360 ಮಠ ಅದಾವು. 360 ಮಠದಾಗ ಇನ್ನಾನು ಕಳಸ ಇಟ್ಟಿಲ್ಲ. ಕಳಸ ಇಟ್ಟವ್ರು ಮೊದಲು ನಮ್ಮ ಊರಾಗ ಯಾರಪ್ಪ, ನಮ್ ಜಾಲವಾದಿ ಹೆಮ್ಮೆ ಅನಿಸ್ತಾರ. ನಾವು ಕಲ್ಯಾಣ ತಾಯಿ ಗುಂಪ ಕಳಸ ಇಟ್ಟವ್ರು ನಮ್ ಜಾಲವಾದಿ. ಎಲ್ಲ ಕೈ ನೋಡ್ಕೊಂಬರ್ರಿ, ನೀವು ಹುಡುಕಿಯಾಗಿ ನೋಡ್ರಿ. ನೀವು ಇಂಥ ಹೆಮ್ಮೆ ಯಾವ್ರಿಗೆ ಬರ್ತಪ್ಪ ಅಂತ ಇಲ್ಲಿ ಯುವಕರು ನಾವೆಲ್ಲ ಓಡಾಡಕತ್ತಿಲ್ಲ. ಅದೊಂಥರ ವಿಶೇಷ. ಯಾವ್ದಕ್ಕೂ ಒಬ್ರು ಅವ್ರೇ ಇವ್ರೇಂತ ಯಾರು ಬಿಟ್ಕೊಳ್ಳಲ್ಲ. ಎಲ್ಲಾ ಸಮಾಜದವ್ರು ನೋಡ್ಬೇಕು. ನಾವೆಲ್ಲ ಬಿಟ್ಟ ನೋಡ್ರಿ. ನಮ್ ಸಲೀಮ್ ಆಗಿರ್ಬೋದು, ನಮ್ ಇವ್ರು ದಕ್ಷಿಣ ಕಾಗಿರೋರಾಗಿರ್ಬೋದು, ನಮ್ಮ ಮುಲ್ಲಾ ದಕ್ಷಿಣ ಆಗಿರ್ಬೋದು,
ನಮ್ಮ ಸಜ್ಜನವರಾಗಿರ್ಬೋದು ಎಲ್ಲಾ ಸಮಾಜದವರು ಒಕ್ಕೂಟ ಮಾಡ್ಲಕತ್ತಾರ. ಈ ಕಾರ್ಯಕ್ರಮ ಇನ್ನೂ ಆ ಕಲ್ಯಾಣ ತಾಯಿ ಆಶೀರ್ವಾದ ನಿಮ್ಮ ಯಾವತ್ತು ಕಮ್ಮಾಗಲ್ಲ, ಇನ್ನೂ ಹೆಚ್ಚಿಗೆ ಆತ. ಆ ತಾಯಿದ ನೀವ್ ಹೆಂಗ್ ಬೇಕಪ್ಪ ಅಂದ್ರೆ ಯವ್ವ ನಾವ್ ಹೆಂಗ್ ಮಾಡ್ತೇವ ಅಂದ್ರ ನಾವ್ ಬೇಡ್ಕೊಳಕ್ ಬರ್ತೇವಿ, ನಿನ್ ಕೊಡಲಾಕ ಬರ್ಲ ಅಂತ ಕೇಳಿ ನೀವು. ಏನು ನಿನಗ ಕೊಡಲಾಕ ಬರ್ಲ, ನಿನಗ್ ಬೇಡ್ಕೊಳಕ್ ಬರ್ತೇವೆ ಅಂತ ಹೇಳಿ ನೀವ್ ಎಷ್ಟು ಬೇಡ್ಕೋತಿಲ್ಲ ಆಕಿ ನಿಮ್ 10 ಎಟ್ ಕೊಡ್ತಾಳ ಅಷ್ಟು ನೀವ್ ಹೊಳ್ಳಾಕಿ ಕೊಡ್ತೀರಿ ಆಕಿ. ಅದಕ್ಕೆ ನಿಮ್ ನೌಕರಿಗಳಾಗ್ಯಾವ ಮನೆಗಳದಾಗ ಪ್ರತಿಯೊಬ್ಬರು ನೌಕರಿ ಆಗಿದ್ದಕ್ಕ ನೀವು ಬೇಡ್ಕೊಂಡಿದ್ದಕ್ ನೌಕರಿ ಅದ. ನೀವು ಬೇಡ್ಕೊಳ್ಳುವಂತ ಕೊಡೋ ಶಕ್ತಿ ಕಲ್ಯಾಣ ತಾಯಿ ಹತ್ರ ಅದ. ಇದೇ ರೀತಿ ಪ್ರತಿ ವರ್ಷ ಅಲ್ಲ, ಪ್ರತಿ ಯುಗ ಕಳೆದ್ರು ಆ ಶಕ್ತಿ ನಿಮ್ಮಂತ ದುಡ್ಕೊಳ್ಳೋ ಶಕ್ತಿ ನಿಮಗ್ ಕೊಡ್ಲಿ, ಆಶೀರ್ವಾದ ಮಾಡುವಂತ ಶಕ್ತಿ ಕಲ್ಯಾಣ ತಾಯಿ ಹೇಳ್ಕೊಂತ ಹೇಳ್ತಾ ನಾನು 2 ಮಾತ್ರ ಮುಗಿಸ್ತೀನಿ. ಸರ್ವರಿಗೂ ಸಹಕಾರ ಅಂದ್ರೆ ಇಲ್ಲಿ ಜಾತ್ರೆ ಬಗ್ಗೆ ಹೇಳ್ಬೇಕಂದ್ರೆ ಕಲ್ಯಾಣ ತಾಯಿ ಜಾತ್ರೆ ವರ್ಷ ಮಾಡ್ತಾ ಇದ್ದೀವಿ ನಾವು. ಎಲ್ಲ ಊರಿನ ಸಹಕಾರ ಇದ್ರೆ ಇದು ಬೆಳಿಲಕ್ಕ ಪ್ರಾಮುಖ್ಯತೆ ಇದಾವ. ಎಲ್ಲರೂ ಸಹಕಾರ ಐತಿ, ಪಂಚಾಯತಿ ಅವ್ರದ್ದಾಯ್ತು, ಎಲ್ಲ ಮೆಂಬರ್ಗಳದಾಯ್ತು, ಊರಾಗ ಎಲ್ಲರಿಂದ ಸಹಕಾರ ತಗೊಂಡು ಈ ಗುಡಿ ಸಮಸ್ತ ಜನ. ಈ ಒಂದು ಜಾತ್ರೆ ಹಿನ್ನೆಲೆ ಮತ್ತು ವಿಶೇಷತೆ ಏನೈತ್ರಿ? ಈಗ ಈ ಮಾತಾ ಕಲ್ಯಾಣ ತಾಯಿ ಜಾತ್ರಾ ಪ್ರತಿ ವರ್ಷ ಅದನ್ನು ಆಚರಿಸ್ತಾ ಇದೀವಿ. ಸುಮಾರು ಪುರಾತನ ಕಾಲದಿಂದ ಇದು ರಾಮ ಮಂದಿರ ಒಂದು ಸ್ಥಾನ ಇದೆ. ಗೂಗಲ್ ಅಲ್ಲಿ ಎಲ್ಲರೂ ಹಿರಿಯರು ನಡ್ಸ್ಕೊಟ್ಟು ಹೋಗಿದ್ದಾರೆ. ನಾವು ಈಗ ಸಣ್ಣವರಾಗಿ ನಾವು ನಡ್ಸ್ಕೊಟ್ಟಿದೀವಿ. ಈ ದೇವಿ ಶಕ್ತಿ ಏನಂದ್ರಪ್ಪ ಅಂದ್ರ ಸುಮಾರು ನಾವು ಸಣ್ಣವ್ರಲಿಂದ ಇಲ್ಲಿ ಮಾಡ್ತಾ ಇದ್ದೀವಿ. ಜಾತ್ರೆ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ, ಓದ್ತಿದೀವಿ. ಸುಮಾರು ಒಂದು 10-15 ವರ್ಷಗಳಿಂದ ನಾವೆಲ್ಲರೂ ಮಾಡ್ತಿದ್ವಿ. ಪ್ರತಿ ನಮ್ಮ ಸಮಾಜದಲ್ಲಿ ಈ ಊರಲ್ಲಿ ಟೋಟಲ್ ಹೇಳ್ಬೇಕಂದ್ರೆ ನಮ್ಮ ಸಮಾಜದಲ್ಲಿ 54 ಮನೆಗಳು, ನೌಕರಿ 20 ಜನ ಇದ್ದಾರೆ. ಪ್ರತಿಯೊಬ್ಬರಿಗೆ ನೌಕರಿ ಇದೆ, ಯಾಕಂದ್ರೆ ಆಯಾ ಆಶೀರ್ವಾದ ಇದೆ. ಪ್ರತಿ ಮನೆಗೂ ಒಬ್ಬರು ಗೌರ್ಮೆಂಟ್ ನೌಕರಿ ಆಗಿದ್ದಾರೆ, ಒಬ್ಬರ ಮನೆ 2 ಆಗಿದ್ದಾರೆ, 3 ಮಂದಿ ಆಗಿದ್ದಾರೆ. ಯಾಕಂದ್ರೆ ನಾವು ಸಣ್ಣವರಿದ್ದಾಗ ಏನೇನೋ ಇದ್ದೇವೆ, ಈಗ ಎಲ್ಲರೂ ಒಂದು ಸ್ಟೇಜ್ ಅಲ್ಲಿ ಇದ್ದೀವಿ. ಎಲ್ಲರೂ ಆತರ ಭಕ್ತಿ ಪೂರ್ವಕವಾಗಿ ನಾವು ನಡ್ಕೊಂಡಿದೀವಿ. ಎಲ್ಲ ಸಮಾಜದವರು ಬಂದಿದ್ದಾರೆ, ಎಲ್ಲರೂ ಸಹಕಾರ ಮಾಡಿದಾರ. ಹಂಗಾಗಿ ನಮ್ಗ ದೇವಿ ಆಶೀರ್ವಾದ ಇದೆ. ನಾವು ಪ್ರತಿ ವರ್ಷ ಮಾಡ್ತೀವಿ. ಇಷ್ಟೆಲ್ಲ ನಮ್ಗ ನಂಬಿಕೆ ಇದೆ, ವಿಶ್ವಾಸ ಇದೆ ದೇವಿ ಆಶೀರ್ವಾದ. ಎಲ್ಲರೂ ದೇಣಿ ಕೊಡ್ತಾ ಇದಾರೆ. ಊರಲ್ಲೆಲ್ಲ ಇದು ಮಾಡ್ತೀವಿ, ಮಾಡಿ ಎಲ್ಲರೂ ಸಹಕಾರ ಮಾಡಿ ನಮ್ಗೆ ದೇವಿ ಆಶೀರ್ವಾದ ಐತಿ. ಈ ತರ ಒಳ್ಳೇದು. ನೀವು ಇಲ್ಲಿ ಒಂದು ಪ್ರತಿ ವರ್ಷನೂ ಜಾತ್ರೆ ನಡೆಸ್ತಾ ಇದ್ದೀರಾ, ಅದಕ್ಕೆ ಈ ಜಾತ್ರೆ ಬಗ್ಗೆ ಒಂದೆರಡು ವಿಷಯಗಳನ್ನ ನೀವು ತಿಳಿಸ್ಕೊಡ್ಬೇಕಾಗಿ. ಪ್ರತಿ ವರ್ಷ ನಮ್ಮ ಜಾಲವಾದಿ ಗ್ರಾಮದಲ್ಲಿ ಮಾತೋಶ್ರೀ ಕಲ್ಯಾಣ ತಾಯಿ ಅಂದ್ರೆ ಹೆಂಗಪ್ಪ ಅಂದ್ರೆ ಮಾತೋಶ್ರೀ ಎಲ್ಲರಿಗೂ ತಾಯಿಯಾಗಿ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡುವ ಮುಖಾಂತರ 15 ವರ್ಷಗಳ ಪರ್ಯಂತರವಾಗಿ ಪ್ರತಿ ವರ್ಷ ಈ ದಸರಾ 11ನೇ ದಿವಸ, ದಸರಾ ಮುಗಿದ 11ನೇ ದಿವಸಕ್ಕ ಪ್ರತಿ ವರ್ಷ ಇವರು 15 ವರ್ಷದ ಪರ್ಯಂತರವಾಗಿ ಮಾತೋಶ್ರೀ ತಾಯಿ ಯಂತ್ರ ಸೇವಾ ಹೆಂಗ್ ಮಾಡ್ಕಾಕತ್ತಾರಪ್ಪ ಅಂದ್ರೆ ಎಲ್ಲಾ ಜನರು ಕೂಡ್ಕೊಂಡು ನಮ್ ಜಾಲವಾದಿಗೆ ಮಾತೋಶ್ರೀ ದೇವಿಗಳದಾವ, ಎಲ್ಲಾದವು ಸ್ವಾಮಿಗಳದಾರ, ಗುರುಗಳದಾರ. ಅದ್ರ ಒಂದು ಮಾತೋಶ್ರೀ ಜಾತ್ರೆ ನಮ್ಮೂರಾಗ ಯಾವ್ದಾದ್ರು ಆತಿಂದ ಇದೇ ಕಲ್ಯಾಣ ತಾಯಿ ಜಾತ್ರಾ ಮಹೋತ್ಸವ. ಅದಕ್ಕೆ ನಮ್ಮ ಸಮಾಜದವ್ರು ಇದೇ ಒಂದೇ ಅಂತಲ್ಲ, ಎಲ್ಲಾ ಸಮಾಜದವ್ರು ಸೇರ್ಕೊಂಡು ಇವತ್ತು ನಮ್ಮ ಅಧ್ಯಕ್ಷರು ಇರ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ಪ್ರತಿಯೊಂದು ಭಕ್ತರು ಎಲ್ಲರೂ ಗೂಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ತಾರ. ಇದಕ್ಕೆ ಎಲ್ಲಾ ಭಕ್ತರ ಸಹಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಿಗ್ಬೇಕಂತ ಹೇಳ್ಕಿಸಿಂದ್ರ ನಮ್ಮ ಅಭಿಪ್ರಾಯ. ಮತ್ ಇನ್ನೊಂದೇನಪ್ಪಾ ಅಂದ್ರೆ ಈ ತಾಯಿದ್ ಹೆಂಗಂದ್ರ ನಾವು ಸಣ್ಣವರಿದ್ದ ನೋಡ್ತಿದ್ದೇವಿ, ಸಣ್ಣ ಗುಂಪಾದಾಗಿರ್ಲಿ ಇವತ್ತೆಲ್ಲ ಇಷ್ಟೆಲ್ಲಾ ಕಟ್ಟಡ ಮಾಡಿ ಇಲ್ಲೆಲ್ಲರೂ ಜನ ಕೂಡಿ ಎಲ್ಲಾ ಭಕ್ತರು ಇವ್ರೇ ಅಂತ ಇವ್ರ ಅಂತ ಹೆಸರು ಹೇಳೋದು ದೊಡ್ಡದಲ್ಲ. ಎಲ್ಲಾ ಭಕ್ತರು ಸೇರಿ ಈ ಮಠವನ್ನ, ಈ ದೇವಸ್ಥಾನವನ್ನ, ಈ ಆಶ್ರಮವನ್ನ ಇಂಪ್ರೂವ್ಮೆಂಟ್ ಮಾಡ್ಕೊತ ಹೊಂಟಾರ. ಅವ್ರಿಗೆ ಇನ್ನೂ ಹೆಚ್ಚಿನ ಸಂಪತ್ತು, ಆರೋಗ್ಯ, ಎಲ್ಲರಿಗೆ ಅವ್ರಿಗೆ ಸಹಕಾರ ಮಾಡುವಂತ ಶಕ್ತಿ ಆ ಮುರುಗೇಂದ್ರ ಶಿವಗಳು, ಬಸವಾದಿ ಶರಣರು ಎಲ್ಲರೂ ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆ ರೀ, ಇವತ್ತು ಈ ವಿಷಯ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದಾರ, ಸದಸ್ಯರಿದಾರ, ಮತ್ತೆ ನಮ್ಮ ಸಮಾಜದ ಮುಖಂಡರು ಇದಾರ. ಇವರೆಲ್ಲರೂ ಅವ್ರ